ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ನಾನು ನಮ್ಮ ಹಳ್ಳಿ ಸ್ಟೈಲಲ್ಲಿ ಅಕ್ಕಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ನಮಗೆಲ್ಲ ಚಿಕ್ಕದ್ರಲ್ಲಿದ್ದಾಗನೇ ನಮ್ಮಮ್ಮ ಅವರು ಅಕ್ಕಿನ ನುಚ್ಚಲ್ಲೇ ಉಪ್ಪಿಟ್ಟು ಮಾಡ್ಕೊಡ್ತಿದ್ದು. ಅವಾಗೆಲ್ಲ ರವೆ ಉಪ್ಪಿಟ್ಟು ತುಂಬ ಕಡಿಮೆ, ಅಕ್ಕಿ ಉಪ್ಪಿಟ್ಟೇ ಜಾಸ್ತಿ ತಿಂತಿದ್ವಿ ನಾವು. ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ಫಸ್ಟಿಗೆ ನಾನು ಅಕ್ಕಿ ತೊಳೆದಿಟ್ಕೊಂಡು ಅದನ್ನು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಇವಾಗ ಅಕ್ಕಿ ಒಣಗಿರೋ ಅಕ್ಕಿನ ಜಾರ್ಗೆ ಹಾಕ್ಕೊಂಡು ಒಂದೆರಡು ಸಲ ತಿರುಗಿಸ್ಬೇಕು. ಅದು ಈ ರೀತಿ ಅಕ್ಕಿ ರವೆ ಟೈಪಲ್ಲಿ ಬರುತ್ತೆ ನೋಡಿ, ಈ ರೀತಿ. ಈಗ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಬಾಣಲಿಗೆ ಹಾಕ್ಕೊಂಡು. ರವೆನ ಹೆಂಗೆ ಹುರ್ಕೊಳ್ತೀವಿ ಅದೇ ಥರ ಅಕ್ಕಿನೂ ಹುರ್ಕೊಳ್ಬೇಕು. ಇದಾಗಿದೆ. ಇವಾಗ ಇದಕ್ಕೆ ಒಂದೆರಡು ಈರುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಟೊಮೊಟೊ, ಕರಿಬೇವು, ಕೊತ್ತಂಬರಿ ಮತ್ತು ಆಪ್ಷನಲ್ ವೆಜಿಟೇಬಲ್ಲು ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೊಳ್ಬೋದು. ನಾನಿಲ್ಲಿ ಕ್ಯಾರೆಟು, ಆಲೂಗೆಡ್ಡೆ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟು ಒಂದು ಬಾಣಲಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಉಪ್ಪಿಟ್ಟಿಗೆ ಎಣ್ಣೆ ಜಾಸ್ತಿ ಬೇಕು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇವಾಗ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಸಾಸಿವೆ, 1-2 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ. ಇವಾಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆಗಿದೆ. ಇವಾಗ ಸ್ವಲ್ಪ ವೆಜಿಟೇಬಲ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ವೆಜಿಟೇಬಲ್ ಸ್ವಲ್ಪ ಎಣ್ಣೆಲೇ ಬೇಯಬೇಕು. ಇವಾಗ ನೆಕ್ಸ್ಟ್ ಅದಕ್ಕೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಇದು ಸ್ವಲ್ಪ ಎಣ್ಣೆಲೇ ಬೇಯಬೇಕು ವೆಜಿಟೇಬಲ್ ಎಲ್ಲ, ಏಕೆಂದರೆ ನೀರಿನಲ್ಲೂ ಸ್ವಲ್ಪ ಬೇಯಿಸ್ಕೊಳ್ಬೇಕು, ಎಣ್ಣೆಲೂ ಸ್ವಲ್ಪ ಬೇಯಿಸ್ಕೋಬೇಕು. ಅದು ಹಸಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ಇವಾಗ ನಾನು ಇದಕ್ಕೆ 2.5 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೀವು ಹಾಕ್ಕೊಳ್ಳಿ. ಇವಾಗಿದ್ದು ಕುದಿ ಬರಬೇಕು. ಕುದಿ ಬಂದಮೇಲೆ ಈಗ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ನೆಕ್ಸ್ಟ್ ಇದು ಕುದಿ ಬರೋದಕ್ಕೆ ಬಿಡಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ಇದು ಕುದಿ ಬಂದಿದೆ. ಇವಾಗ ಇದಕ್ಕೆ ಅಕ್ಕಿ ತರಿನ ಹಾಕ್ತಾಯಿದ್ದೀನಿ. ನೀವು ಇದನ್ನು ಸ್ವಲ್ಪ ಅಕ್ಕಿ ತರಿ ರವೆ ಟೈಪ್ ಅಲ್ಲ, ಇದು ನಾವು ರವೆ ಉಪ್ಪಿಟ್ಟು ಮಾಡೋ ಥರ ಅಲ್ಲ. ಇದು ಸ್ವಲ್ಪ ತೆಳುವಾಗೇ ಮಾಡ್ಕೋಬೇಕು ನೀವು, ಯಾಕೆಂದರೆ ಇದು ಬೆಂದ ಮೇಲೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತೆಳುವಿದ್ದಾಗಲೇ ನೀವು ಇದನ್ನು ಹಾಕೋದನ್ನ ಸ್ಟಾಪ್ ಮಾಡಬೇಕು. ನೋಡಿ, ನಾನು ಇವಾಗ ಸ್ಟಾಪ್ ಮಾಡಿದ್ದೀನಿ. ಈ ಕನ್ಸಿಸ್ಟೆನ್ಸಿಲೇ ನೀವು ಸ್ಟಾಪ್ ಮಾಡಬೇಕು. ನೋಡಿ, ಇಷ್ಟು ತೆಳುವಿದೆ, ಬಟ್ ಇದು ಬೆಂದ ಮೇಲೆ ತುಂಬ ಗಟ್ಟಿಯಾಗುತ್ತೆ. ನೀವು ಜಾಸ್ತಿ ಹಾಕೋಬಿಟ್ರೆ ಅದು ತುಂಬ ಗಟ್ಟಿಯಾಗಿ ಅದು ಬೆಂದಿರಲ್ಲ, ಅರ್ಧಂಬರ್ಧ ಬೆಂದಿರುತ್ತೆ, ಬಾಯಿಗೆ ಆಗಾಗೆ ಸಿಗ್ತಿರುತ್ತೆ. ನೋಡಿ, ಇದು ಈ ರೀತಿ ಬಂದಿದೆ. ಇವಾಗ ಇದು ಇನ್ನೂ ಸ್ವಲ್ಪ ಬೇಯಬೇಕು. ಇನ್ನೂ ಬೆಂದಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಇದು. ನೋಡಿ, ಇವಾಗ ಇದನ್ನು ಸ್ವಲ್ಪ ಹೊತ್ತು ನಾನು ಸ್ಟವ್ನ ಆಫ್ ಮಾಡಿ ಹಾಗೆ ಮುಚ್ಚಿಡ್ತಾ ಇದ್ದೀನಿ, ಮುಚ್ಚಳ ಇಟ್ಟು. ಇವಾಗ ನೋಡಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದು ತುಂಬ ಗಟ್ಟಿಯಾಗಿ ಸರಿಯಾದ ಕನ್ಸಿಸ್ಟೆನ್ಸಿಗೆ ಬಂದಿದೆ. ನೋಡಿ, ಈ ರೀತಿ ಉಪ್ಪಿಟ್ಟು ಹದವಾಗಿ ಬಂದಿದೆ, ತಿನ್ನೋದಕ್ಕೆ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರೋ ಮತ್ತು ಹೆಲ್ದಿಯಾಗಿರೋ ಉಪ್ಪಿಟ್ಟು. ನೀವೊಂದು ಸಲ ಈ ರೀತಿ ಮಾಡಿಕೊಂಡು ನೋಡಿ, ಏಕೆಂದರೆ ನಾವು ಚಿಕ್ಕದ್ರಲ್ಲೆಲ್ಲ ಇದೇ ರೀತಿ ಉಪ್ಪಿಟ್ಟನ್ನ ನಾವು ತಿಂತಿದ್ದಿದ್ದು. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್.